ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 3. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 155ನೆಯ ಪುಟ. ಶೀರ್ಷಿಕೆ: ನಿಜವಾದ ಸ್ನೇಹಿತನ ಸಮಾಲೋಚನೆಯಿಂದ ಹೃದಯವು ಹರ್ಷಿಸುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ತೈಲವು ಸುಗಂಧ ದ್ರವ್ಯಗಳು ಹೇಗೋ, ಮಿತ್ರನ ಸಂಭಾಷಣೆಯಿಂದ ಅನುಭವಕ್ಕೆ ಬರುವ ಸ್ನೇಹರಸವು ಹಾಗೆ ಮನೋಹರ. ಜ್ಞಾನೋಕ್ತಿಗಳು 27ನೆಯ ಅಧ್ಯಾಯ 9ನೆಯ ವಚನ. ಪ್ರತಿಯೊಬ್ಬರಲ್ಲೂ ತಪ್ಪು ನಡೆಯುವ ಸಂದರ್ಭವಿರುತ್ತದೆ. ದುಃಖ ಮತ್ತು ನಿರಾಶೆಗಳು ಪ್ರತಿಯೊಂದು ಆತ್ಮವನ್ನು ಕುಗ್ಗಿಸುತ್ತದೆ. ನಂತರ ವೈಯಕ್ತಿಕ ಜೀವನ ಅಥವಾ ಬಾಂಧವ್ಯ, ಸ್ನೇಹಿತರು ಇವರು ಕೊಡುವ ಸಮಾಧಾನವು ಬಲವನ್ನು ಕೊಡುತ್ತದೆ ಮತ್ತು ಅದು ನಾಶ ಮಾಡುವ ಗುರಿಯನ್ನು ಹೊಂದಿರುವ ಶತ್ರುಗಳ ಬಾಣವನ್ನು ಹಿಂದೆ ತಿರುಗಿಸುತ್ತದೆ. ಕ್ರೈಸ್ತೀಯ ಸ್ನೇಹಿತರು ಇರಬೇಕಾದದ್ದಕ್ಕಿಂತ ಅರ್ಧದಷ್ಟಾದರೂ ಪ್ರಾಮಾಣಿಕರಾಗಿರುವುದಿಲ್ಲ. ಶೋಧನೆಯ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ನಿಜವಾದ ಸ್ನೇಹಿತನ ಮೌಲ್ಯವು ಕಂಡುಬರುತ್ತದೆ. ಅಂತಹ ಸಮಯದಲ್ಲಿ ಭಯದಿಂದ ನಡುಗುವ ಕೈಕಾಲ್ಗಳು ಮುಗ್ಗರಿಸಲಿ ಎಂದು ಸೈತಾನನು ತನ್ನ ಕಾರ್ಯಭಾರಿಗಳನ್ನು ಕಳುಹಿಸುತ್ತಾನೆ. ಆದರೆ ನಿಜವಾದ ಸ್ನೇಹಿತರ ಸಲಹೆ, ಸಂಭಾಷಣೆಗಳು, ಅದರಿಂದ ದೊರಕುವ ಸಮಾಧಾನಕರ ಮನಮುಟ್ಟುವ ಭರವಸೆಗಳ ಸಾಂತ್ವನವು, ಸಮಾಧಾನ, ಶಾಂತಿಯ ಅವರ ನಂಬಿಕೆ ಆತ್ಮವನ್ನು ಮೇಲೆತ್ತುತ್ತದೆ. ಅಬ್ಬಾ, ಅಂತಹ ಸಹಾಯವು ಅಮೂಲ್ಯವಾದ ಮುತ್ತುಗಳಿಗಿಂತ ಹೆಚ್ಚು ಅಮೂಲ್ಯವಾಗಿರುತ್ತದೆಯಲ್ಲವೇ? ಬಾಲ್ಯದಿಂದಲೂ ಸಮುವೇಲನ ಜೀವನವು ಧರ್ಮನಿಷ್ಠೆ ಮತ್ತು ಭಕ್ತಿಯಿಂದ ಕೂಡಿದ್ದ ಜೀವನವಾಗಿತ್ತು. ಯೌವನಸ್ಥನಾಗಿರುವಾಗ ಅವನು ಏಲಿಯ ರಕ್ಷಣೆಯಡಿಯಲ್ಲಿ ಇದ್ದನು ಮತ್ತು ಅವನ ಗುಣಸ್ವಭಾವದ ಪ್ರೀತಿಯ ಸೌಂದರ್ಯವು ವಯಸ್ಸಾದ ಯಾಜಕನ ಚೈತನ್ಯಗೊಳಿಸುವ ಪ್ರೀತಿಯನ್ನು ಸೆಳೆಯಿತು. ಅವನು ದಯೆಯುಳ್ಳವನು, ಉದಾರಿಯೂ, ಶ್ರದ್ಧೆಯುಳ್ಳವನು, ವಿಧೇಯನು, ಗೌರವಾನ್ವಿತನೂ ಆಗಿದ್ದನು. ಇಸ್ರಾಯೇಲ್ ಜನಾಂಗದ ನ್ಯಾಯಾಧೀಶನಾದ ಏಲಿ ಮತ್ತು ಸರಳವಾದ ಯೌವನಸ್ಥನ ನಡುವೆ ಇದ್ದ ಪರಿಪೂರ್ಣ ಸ್ನೇಹ ಎಂಬುದು ಒಂದು ಅನನ್ಯವಾದ ವಿಷಯವಾಗಿತ್ತು. ಸಮುವೇಲನು ಏಲಿಗೆ ಸಹಾಯಕನಾಗಿದ್ದನು ಮತ್ತು ಪ್ರೀತಿಪೂರ್ಣನಾಗಿದ್ದನು ಮತ್ತು ಯಾವ ತಂದೆಯೂ ತನ್ನ ಮಗುವನ್ನು ಪ್ರೀತಿಸಲಾರದಷ್ಟು ಮೃದುವಾದ ಪ್ರೀತಿಯಿಂದ ಏಲಿಯು ಆ ಯುವಕನನ್ನು ಪ್ರೀತಿಸುತ್ತಿದ್ದನು. ಯುವಕರು ಮತ್ತು ವಯಸ್ಸಿನಲ್ಲಿ ಹಿರಿಯರು ಒಬ್ಬರ ಮೇಲೆ ಒಬ್ಬರು ಅವಲಂಬಿಸುವುದನ್ನು ನೋಡುವುದು ಹೃದಯವನ್ನು ಎಷ್ಟು ಸ್ಪರ್ಶಿಸುತ್ತದೆ ಅಲ್ಲವೇ? ಜ್ಞಾನವನ್ನು, ಆಲೋಚನೆಗಳನ್ನು ಯುವಕರು ವಯಸ್ಸಾದವರಿಂದ ಬಯಸುವುದು, ವಯಸ್ಸಾದವರು ಸಹಾಯಕ್ಕಾಗಿ, ಕರುಣೆಗಾಗಿ ಯುವಕರನ್ನು ಎದುರು ನೋಡುವುದು ಹೃದಯ ಸ್ಪರ್ಶಿಸುವ ವಿಷಯವಲ್ಲವೇ? ಇದು ಹಾಗೆಯೇ ಇರಬೇಕು. ಯುವಕರು ಅಂತಹ ಗುಣಸ್ವಭಾವದ ಅರ್ಹತೆಯನ್ನು, ಅಂದರೆ ಅವರು ವೃದ್ಧರೊಂದಿಗಿನ ಸ್ನೇಹದಲ್ಲಿ ಸಂತೋಷಪಡುವ ಗುಣಸ್ವಭಾವವನ್ನು ಹೊಂದಿರಬೇಕು ಎಂಬುದನ್ನು ದೇವರು ಬಯಸುತ್ತಾನೆ. ಮರಣದ ಸಮಾಧಿಯ ಅಂಚನ್ನು ಸಮೀಪಿಸುತ್ತಿರುವವರ ಪ್ರೀತಿ, ಅಕ್ಕರೆ, ವಾತ್ಸಲ್ಯದ ಬಂಧನದಲ್ಲಿ ಯುವಕರು ಒಂದುಗೂಡಬೇಕು ಎಂದು ದೇವರು ಬಯಸುತ್ತಾನೆ. ನಿಜವಾದ ಸ್ನೇಹಿತನ ಬಲವಾದ ಸಹಾಯ ಮಾಡುವ ಕೈಗಳ ಹಿಡಿತವು ಚಿನ್ನ, ಬೆಳ್ಳಿಗಿಂತಲೂ ಅಮೂಲ್ಯವಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.